to our YouTube channel. So ನಾವೆಲ್ಲಿ ಹೋಗ್ತೀವಿ ಅಂತ ಹೇಳಿದ್ರೆ HSR ವೈಟ್ ಹೌಸ್ ಹೋಗ್ತಾ ಇದ್ದೀವಿ. ಅಲ್ಲಿ ಏನು ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಬ್ರ್ಯಾಂಡೆಡ್ ಎಕ್ಸ್ಪೋ ಸೇಲ್ ನಡೀತಿದೆ, ವಿಚ್ ಇಸ್ ಅಪ್ ಟು 70% ಆಫ್. ಝಾರಾ ಸಿಗುತ್ತೆ, H&M ಸಿಗುತ್ತೆ. ಸೊ ಅಲ್ಲಿ ಹೋಗಿ ಆ ಪ್ರಾಡಕ್ಟ್ ಕ್ವಾಲಿಟಿ ಪ್ರೈಸ್ ವೈಸ್ ಎಲ್ಲ ರಿವ್ಯೂ ಮಾಡಿ ಇಫ್ ಇಟ್ ಇಸ್ ವರ್ತ್ ಬೈಯಿಂಗ್ ಅನ್ನೋದಾದರೆ ಅಲ್ಲಿ ಗಿವ್ ಯು ದ ಫೀಡ್ಬ್ಯಾಕ್ ಆನ್ ಇಟ್. ಸೊ ನಿಮ್ಗೆ ಅದು ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಗೋ ಗ್ರ್ಯಾಬ್ ದೋಸ್ ಆಫರ್ಸ್ ವಿಚ್ ಇಸ್ ಲಿಮಿಟೆಡ್ ಫ್ರಮ್ July 3rd ಇಂದ July 12th ಇರುತ್ತೆ ಅಷ್ಟೇ, ಬಿಕಾಸ್ ಆಫ್ ಕಸ್ಟಮರ್ ಏಜ್ ಡಿಮಾಂಡ್. 10 days ಎಕ್ಸ್ಪೋ ಇರ್ತಾರೆ. ಸೊ ಯು ಗೈಸ್ ಕ್ಯಾನ್ ಗೋ ಆ್ಯಂಡ್ ಗ್ರ್ಯಾಬ್ ದೇರ್ ಆ್ಯಂಡ್ ದೆನ್ we'll give you the product review and you can please go and get it. We'll see you there. T-shirt ಕೊಡೋಕೆ ಒಂದು ಟಿಶ್ಯೂಗೆ ಅಷ್ಟು ದೂರ ಮಾತ್ರ ಅವಶ್ಯಕತೆ ಇರಲಿಲ್ಲ. ಇಷ್ಟು ದೂರ ಪ್ಲೇಸ್ ಯು ವೆಟ್ ರೂಟ್ ಯಂಗರ್ ಸಿಸ್ಟರ್ಸ್ ಆರ್ ಆಲ್ವೇಸ್ ಮೀಸೆ ಬಂದ್ಬಿಟ್ಟೈತಾ? ಮೀಸೆ ಬಂದಿದೆ ಆಮೇಲೆ ಏನೇನಾಗಿದೆ ಗೊತ್ತಿಲ್ಲ. ಬೆಂಗಳೂರು ಟ್ರಾಫಿಕ್ ಇದಕ್ಕೆ ಮುಕ್ತಿನೇ ಇಲ್ಲ. ನೀನು ಕೊಡು ಮುಕ್ತಿ. ನಾನು CM ಆಗಬೇಕು, ಅವಾಗೆ ಮುಕ್ತಿ ಕೊಡೋಕ್ಕಾಗೋದು. ನಾವೆಲ್ಲ ಸತ್ತೋಗಿರ್ತೀವಿ. ನಾನು CM ಏನಾದರೂ ಆದರೆ ಅಟ್ಲೀಸ್ಟ್ ಒಂದು ಸ್ವಲ್ಪ ಆದರೂ ಟ್ರಾಫಿಕ್ ಅನ್ನೋದು ಸ್ವಲ್ಪ ಕಮ್ಮಿ ಮಾಡ್ಕೊಳ್ತೀನಿ ಅನ್ಕೊತೀನಿ. ಗೊತ್ತಿಲ್ಲ, ಚಾನ್ಸ್ ಇಲ್ಲ. ಅದು ಬೆಂಗಳೂರು ಟ್ರಾಫಿಕ್. ಓ ಮೈ ಗಾಡ್. ಗಿವ್ ಮಿ ಒನ್ ಚಾನ್ಸ್ ಗೈಸ್, ಒನ್ ಚಾನ್ಸ್ ಪ್ಲೀಸ್ ವೋಟ್ ಮೀ. ಇವಾಗ ಯಾರು ವೋಟಿಂಗ್ ನಡೆಸ್ತಾರೋ ಗೊತ್ತಿಲ್ಲ. ನಾನೇ ಮೆಂಟ್ಲ್ ಆಗ್ಬಿಟ್ಟು ಒಬ್ರು ಇವಳು. ಡಿಪ್ರೆಷನ್ ಅಕ್ಕನ ಈ ಥರ ಎಲ್ಲ ಮಾತಾಡೋದು ಇವಳು ಒಬ್ಳೇನಾ ಇಲ್ಲ ವಿಡಿಯೋ ಅಂತ ತುಂಬ ಡೀಸೆಂಟಾಗಿ ಮಾತಾಡ್ತಾ ಇದ್ದೀನಿ, ಇಲ್ಲ ತುಂಬ ವರ್ಸ್ಟಾಗಿ ಮಾತಾಡ್ತೀನಿ ವಯಸ್. ಅದೇ ಹೇಳ್ತಾ ಇರೋದು. ಅಕ್ಕ ಅಂತ ಒಬ್ಳೇನಂತ ಇಷ್ಟು ಮರ್ಯಾದೆ ಕೊಡ್ತೀರಲ್ಲ, ಇಲ್ಲ ಬೇರೆ ಎಲ್ಲ ಅಕ್ಕನಿಗೂ ಇದೇ ಥರ ಎಲ್ಲ ಹೆಂಗ ಮಾಡಿ ಸಿಸ್ಟರ್ಸ್ ಹಿಂಗೇನೆ ನೋಡಿ. ಮಾತಾಡೋಕ್ಕೂ ಬಿಡೋದಿಲ್ಲ, ಲಿಸ್ನಿಂಗ್ ಸ್ಕಿಲ್ ಇಲ್ಲ, ಮತ್ತು ಕೇಳಿಸ್ಕೊಳ್ಳೋ ಪೇಷನ್ಸ್ ಇಲ್ಲ. ನಾನು ಮುಗಿಸೋವರೆಗೂ ಮಾತಾಡ್ಬಾರೋ ನಮ್ಮ ಮಿನಿಮಮ್ 6 ಸೆನ್ಸ್ ಇಲ್ಲ. ಹಂಗೆ ಅಂದಿದ್ರೆ ನೀವು ಹೆಂಗೆ ಫಸ್ಟ್ ಬಿಡ್ತಾ ಇದ್ರಿ? ಪೇಷನ್ಸ್ ಇಟ್ಕೊಂಡೆ ನಾವು ಸೆಕೆಂಡ್ ಬಾರ್ನ್ ಆಗಿರೋದು. ಪ್ಲೀಸ್ ಆನ್ಸರ್ ಪ್ಲೀಸ್. ಸೊ ಫೆಡ್ ಅಪ್. ನನಗೆ 1 hour ಇಷ್ಟೊಂದು ಟಾರ್ಚರ್ ಅಂದರೆ ಇಮ್ಯಾಜಿನ್ ಹೋಲ್ ಡೇ ಅವ್ರ ಹತ್ರ ಹೆಂಗಿರ್ಬೇಕು ಅಂದರೆ. ಒಂದು ನಿಮಿಷ ಇದು. ಮಂಡೇ ಟು ಫ್ರೈಡೇ ವರ್ಕ್ ಥ್ಯಾಂಕ್ ಗಾಡ್. ಮಂಡೇ ಟು ಫ್ರೈಡೇ ವರ್ಕ್ ಫ್ರಮ್ ಹೋಮ್ ಇಲ್ಲ ಗೈಸ್. ಐಸ್ವೇ ನಂಗೆ ವರ್ಕ್ ಫ್ರಮ್ ಹೋಮ್ ಇಲ್ಲ. ಐ ಆಮ್ ಸೋ ಗ್ರೇಟ್ಫುಲ್. ಇವ್ರ ಹತ್ರ ನಾನು ಬಟ್ಕೊಳಕ್ಕಾಗಲ್ಲ, ಕಿತ್ತಾಡೋದಕ್ಕಾಗಲ್ಲ. ಐ ಎಮ್ ಸೋ ಜಗಳ ಆಗೋಗಿದೆ. ಇನ್ ವೀಕೆಂಡ್ಸ್ ಮಾತ್ರ ಈ ಥರ ಜಗಳ ಮಾಡೋಕ್ಕೆ ಸಿಗುತ್ತೆ. ಸೊ ಜಗಳ ಮಾಡಲೇಬೇಕು, ಆರ್ಗ್ಯುಮೆಂಟ್ಸ್ ಇರಲೇಬೇಕು, ಹೊಡ್ತಾ ಇರಲೇಬೇಕು. ಸಿ ವೈಸ್ ಐ ಆಮ್ ಡನ್. ಬ್ಯಾಕ್ ಟು ಟ್ರಾಫಿಕ್. ನಾವು ಮೂಮೆಂಟ್ ಬಂದು ಒಂದು 1 ನಿಮಿಷ 2 ನಿಮಿಷ ಮಾಡ್ತೀವಿ ಅಂದರೆ ಆ ಟ್ರಾಫಿಕಲ್ಲಿ ಒಂದು 10 to 15 minutes ವೇಟ್ ಮಾಡ್ತೀವಿ. ಮೂಮೆಂಟ್ ಬಂದು ಓನ್ಲಿ 1 to 2 minutes ಇರುತ್ತೆ. ಟ್ರಾಫಿಕ್ ಅನ್ನೋದು ಸ್ಟಕ್ ಆಗಿ 10 to 15 minutesವರೆಗೂ ಹೋಗಿರುತ್ತೆ. ಇದಕ್ಕೊಂದು ಪರಿಹಾರ ಕಂಡುಹಿಡಿಲೇಬೇಕು ಯಾರಾದರೂ. ನನಗೆ ತಲೆ ಓಡ್ತಾ ಇಲ್ಲ. ನೋಡಿ ನೋಡಿ, ಯಾರು ಫಾಲೋ ಮಾಡ್ತಾ ಇಲ್ಲ. ಅವ್ರವ್ರ ಇಷ್ಟ ಬಂದಾಗ ಹಿಂಗೆ ಮೂಮೆಂಟ್ ಆದ್ರೇ ಈ ಥರ ಟ್ರಾಫಿಕ್ ಆಗೋದು. ಊಟ ಮಾಡೋಕ್ಕೆ ಬಂದಿದ್ದೀವಿ. ಇಲ್ಲ ಇದೇನಪ್ಪ ಸಡನ್ನಾಗಿ ಮನೆಯಲ್ಲಿ ಇರೋದು ಬರ್ತಾ ಇದೆ ವಿಡಿಯೋ ಅಂತ ನೋಡ್ತಾ ಇದ್ದೀರಾ? ಎಸ್ ಗೈಸ್, ಸೊ ನಾವಿವಾಗ
ಮನೆಗೆ ಬಂದುಬಿಟ್ವಿ. ಅದೇನಂದರೆ ಮನೆಗೆ ಬಂದೆಲ್ಲ ಫ್ರೆಶ್ ಅಪ್ ಎಲ್ಲ ಆಗಿ ನಮ್ಮ ಅಕ್ಕ ರೆಸ್ಟ್ ಮಾಡ್ತಿದ್ದಾಳೆ. ಸೊ ಏನಂದರೆ ನಾವು ಫಸ್ಟ್ ಟೈಮ್ ಎಕ್ಸ್ಪೋಗೆ ಹೋಗಿದ್ದು. ಲೈಕ್ ವಿ ವಾಂಟೆಡ್ ಟು ಟ್ರೈ ಲೈಕ್ ಹೆಂಗಿರುತ್ತೆ ಈಸ್ ಬಿಕಾಸ್ ಬ್ರ್ಯಾಂಡೆಡ್ ಅಲ್ವಾ. ಸೊ ಹೆಂಗಿರುತ್ತೆ ಏನು ಅಂತೆಲ್ಲ ನಾವು ನೋಡೋಕ್ಕೇ ನಾವು ಹೋಗಿದ್ದಿದ್ದು, ಯಾವ ಥರ ವರ್ಕ್ ಆಗುತ್ತೆ ಅಂತೆಲ್ಲ. ಅದೆಲ್ಲ ನಾವು ಹೋಗಿ ನೋಡಿದ್ವಿ. ನಿಜ ಹೇಳಬೇಕು ಅಂದರೆ ನಮ್ಗೆ ಇಷ್ಟ ಆಗಿಲ್ಲ ಗೈಸ್. ಎಸ್, ಯಾಕೆ ಅಂದರೆ ಸುಮ್ಮನೆ ಇವಾಗ ಮಾಲಲ್ಲಾಗಲಿ ಇಲ್ಲ ಶೋರೂಮಲ್ಲಾಗಲಿ ಡಿಸ್ಕೌಂಟ್ಸ್ ಕೊಡ್ತಾರಲ್ಲ, ಇಟ್ಸ್ ಬಿಕಾಸ್ ಆಫ್ ಜುಲೈಯಲ್ಲಿ ಏನೂ ಆಗೋಲ್ಲ, ಲೈಕ್ ಫಂಕ್ಷನ್ಸ್ ಏನೂ ಆಗೋಲ್ಲ ಅಂದ್ಬಿಟ್ಟು ಅವರು ಡಿಸ್ಕೌಂಟ್ಸ್ ಕೊಡ್ತಾರೆ. ಎಲ್ಲದರಲ್ಲೂ ಅಷ್ಟೇ ಡಿಸ್ಕೌಂಟ್ಸ್ ಕೊಡ್ತಾ ಇರ್ತಾರೆ. ಸೊ 50% 80% ಆಫ್ ಅಂತ. ಬಟ್ ದಿಸ್ ಕೈಂಡ್ ಆಫ್ ಎಕ್ಸ್ಪೋ ಐ ಡಿಂಟ್ ಲೈಕ್ ಗೈಸ್, ಬಿಕಾಸ್ ಅಲ್ಲಿ ಏನಂದರೆ ಅಲ್ಲಿ ಹೋದ್ವಿ ಬಿಕಾಸ್ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಹೋಗಿದ್ದು ನಾನು ನಮ್ಮ ಅಕ್ಕ. ಆ್ಯಕ್ಚುಲಿ ಫಸ್ಟ್ ಟೈಮ್ ಹೋಗ್ತಿರೋದು, ಟು ಬಿ ಫ್ರ್ಯಾಂಕ್, ರೀಲ್ ನೋಡಿಬಿಟ್ಟೆ ಹೋಗಿರೋದು. ಅಲ್ಲಿ ಹೋದ್ವಿ, ಹೋಗಿ ನೋಡಿದ್ರೆ ಅದೊಳ್ಳೆ ಚಿಕ್ಕಪೇಟೆಲ್ಲಾದರೂ ಸ್ವಲ್ಪ ನಾವು ಹೆಂಗೋ ನೋಡ್ಕೊಂಡು ತೊಗೊಂಬಿಡ್ಬೋದು ಈ ಮಾರ್ಕೆಟಲ್ಲಿ. ಅಲ್ಲಿ ಹೋದ್ರಿ ಎಲ್ಲ ಗುಡ್ಡೆ ಹಾಕಿದ್ದಾರೆ ಅಲ್ಲೆಲ್ಲ ಅಲ್ಲೇ ಟ್ರೈ ಮಾಡ್ತಾಯಿದ್ದಾರೆ. ಆಮೇಲೆ ಕ್ಲೋತ್ ಎಲ್ಲ ಆ್ಯಕ್ಚುಲಿ ಅದು ನನಗೆ ಅನ್ಸಿದ್ದು ಏನಂದರೆ ರಿಜೆಕ್ಟೆಡ್ ಪೀಸ್ ಅನ್ಸುತ್ತೆ ಅವೆಲ್ಲ. ಸೊ ಈ ಒಂದೊಂದು ದಾರ ಆಗಲಿ ಏನಾದರೂ ಒಂದು ಇದಾಗಿರುತ್ತೆ ಅಲ್ವಾ, ಸೊ ಇಟ್ಸ್ ಆಲ್ ರಿಜೆಕ್ಟೆಡ್ ಪೀಸ್ ಐ ಥಿಂಕ್. ಅಲ್ಲೋಗಿ ನೋಡಿದ್ರೆ ನನಗೆ ಯಾವುದೋ ಒಂಥರ ಹಳೇ ಬಟ್ಟೆ ಅನಿಸ್ಬಿಡ್ತು ನಂಗೆ ನೋಡಿದ್ರೆ. ಅಟ್ಲೀಸ್ಟ್ ಚಿಕ್ಕಪೇಟೆಲ್ಲಾದರೂ ಮಾರ್ಕೆಟಲ್ಲಿ ಚೆನ್ನಾಗಿರ್ತವೆ, ನೋಡೋಕ್ಕಾದ್ರೂ ಚೆನ್ನಾಗಿರ್ತವೆ. ಮೆಟೀರಿಯಲ್ ವೈಸ್ ಗುಡ್ ಇಲ್ಲ ಅಂದ್ರೂ ಅಟ್ಲೀಸ್ಟ್ ನೋಡೋಕ್ಕಾದ್ರೂ ಓಕೆ ಅಪ್ಪ, ಏನೋ ತೊಗೋಬೋದು, ಕೊಡೋ 100 ರೂಪಾಯಿಗೋ 150ಗೋ ತೊಗೋಬೋದು ಅನ್ಸುತ್ತೆ. ಬಟ್ ಇಲ್ಲಿ ನನಗೆ ಅಷ್ಟೊಂದು ವರ್ತ್ ಇಲ್ಲ ಅನಿಸ್ತು ಈ ಎಕ್ಸ್ಪೋದಲ್ಲಿ. ಏನಕ್ಕಂದ್ರೆ ನನಗೆ ಇಷ್ಟ ಆಗಿಲ್ಲ. ಅಲ್ಲೇ ಟ್ರೈ ಮಾಡ್ತಾಯಿದ್ರು, ಅಲ್ಲೇ ಹಾಕ್ಕೊಂಡು ಅಲ್ಲೇ ಬಿಡಿಸ್ತಾಯಿದ್ರು. ಸೊ ಐ ಡಿಂಟ್ ಲೈಕ್ ದ್ಯಾಟ್. ಹೌದು, ಮಾಲ್ಸಲ್ಲೆಲ್ಲನೂ ಮಾಲಲ್ಲೆಲ್ಲನೂ ಹಂಗೆ ಮಾಡ್ತಾರೆ, ಟ್ರಯಲ್ ರೂಮ್ ಇರುತ್ತೆ. ಬಟ್ ಅದು ನಾವು ನೋಡಲ್ಲ ಡೈರೆಕ್ಟಾಗಿ. ಬಟ್ ಇಲ್ಲ, ನಾನು ಡೈರೆಕ್ಟಾಗಿ ನೋಡಿಬಿಟ್ಟೆ, ನಂಗೆ ಅದೆಲ್ಲ ಇಷ್ಟ ಆಗಿಲ್ಲ. ಸೊ ನಾವೇನೋ ತೊಗೊಂಡಿಲ್ಲ. ಅಲ್ಲಿ ಬಟ್ಟೆಗಳು ಅಷ್ಟೇ, ನನಗೆ ಹಳೆಯ ಬಟ್ಟೆನೇ ನನಗೆ ಅನಿಸ್ತು ಒಂಥರ ಏನೋ ನಂಗೆ ಇಷ್ಟ ಆಗಿಲ್ಲ. ಸೊ ಅಲ್ಲೇನು ತೊಗೊಂಡ್ವಿ ಅಂದರೆ ಒಂದೊಂದು ಸ್ಯಾಂಡಲ್ ತೊಗೊಂಡ್ವಿ ಅಷ್ಟೇ. ಅದು ಕೂಡ ನನಗೆ ಅದು ಗೊತ್ತಿಲ್ಲ, ಬಟ್ ಚೆನ್ನಾಗಿ ಇಷ್ಟ ಆಯಿತು. ಅದೊಂದೇ ಸ್ಯಾಂಡಲ್ ಒಂದೇ ತೊಗೊಂಡಿದ್ದೀನಿ, ಇನ್ನೇನು ಬಟ್ಟೆ ಅಂತೂ ಮುಟ್ಟಕ್ಕೆ ಹೋಗಿಲ್ಲ, ನಾನು ಆ ಸೈಡೇ ಹೋಗಿಲ್ಲ. ನೋಡಿಬಿಟ್ಟು ಒಂದು ಸ್ಯಾಂಡಲ್ ತೊಗೊಂಡು ಬಂದುಬಿಟ್ವಿ. ಸೊ ಎಕ್ಸ್ಪೀರಿಯೆನ್ಸ್ ಹೆಂಗಿತ್ತು ಅಂದರೆ ನಾವು ಎಕ್ಸ್ಪೆಕ್ಟ್ ಮಾಡೋ ಅಷ್ಟೇನಿರಲಿಲ್ಲ. ನಮ್ಮ ಅಕ್ಕ ಅಂತೂ ಏನೋ ಫುಲ್ ಅವಳು ಬ್ರ್ಯಾಂಡೆಡ್ ಯಾಕಿಂಗ್ ತೊಗೊಳ್ತಾ ಇದ್ದೀನಿ, ಬ್ರ್ಯಾಂಡೆಡ್ ಬಟ್ಟೆ ಅವಳಿಗೆ ತುಂಬ ಇಷ್ಟ. ಸೊ ಏನೋ ಹೋಗಿ ನೋಡೋಣ ಅಂತ ಹೋಗಿ ನೋಡಿದ್ರೆ ದ ಎಕ್ಸ್ಪೀರಿಯೆನ್ಸ್ ವಾಸ್ ಚೆನ್ನಾಗಿರಲಿಲ್ಲ ನನಗೆ. ಅಲ್ಲೋಗಿ ಒಂದು ಸ್ಯಾಂಡಲ್ ತೊಗೊಂಡು ಹಾಗೆ ಸ್ವಲ್ಪ ತಿನ್ಕೊಂಡು ಬಂದುಬಿಟ್ವಿ ಅಷ್ಟೇ. ಗೈಸ್, ನೆಕ್ಸ್ಟ್ ನಾನು ಎಕ್ಸ್ಪೋ ಅಂತಂತ ನೆಕ್ಸ್ಟ್ ಹೋಗೋದೇ ಇಲ್ಲಪ್ಪ ಸ್ವಾಮಿ. ಅಲ್ಲಿ ಇನ್ನೊಂದ್ಸರಿ ನಾವು ರೀಲ್ಸ್ ನೋಡ್ಕೊಂಡೇ ಹೋಗಿದ್ದು. ಸೊ ನೆಕ್ಸ್ಟ್ ನಾವು ಎಕ್ಸ್ಪೋ ಅಂದ್ಕೊಂಡು ಎಲ್ಲೂ ಹೋಗೋಲ್ಲ. ಡಿಸ್ಕೌಂಟ್ಸ್ ಏನಾರ ಇದ್ದರೆ ಮಾತ್ರ ಈ ಮಾಲಲ್ಲಿ ಹೋಗಿ ಇಸ್ಕೊಂಡ್ಬಿಡ್ಬೋದೇನೋ. ನನಗೇನೋ ಎಕ್ಸ್ಪೋ ಇಷ್ಟ ಆಗಿಲ್ಲ. ಸೊ ನೆಕ್ಸ್ಟ್ ನಾನು ಎಕ್ಸ್ಪೋ ಇದ್ದರೆ ಖಂಡಿತವಾಗಿ ಹೋಗೋಲ್ಲ ನಾವು. ಈ ಜುಲೈಲಿ ಏನಾರು ಆಫರ್ಸ್ ಇದ್ದರೆ ಮಾತ್ರ ಹೋಗ್ತೀವಿ. ನಂಗೆ ಡೈರೆಕ್ಟಾಗಿ ನೋಡಿದ್ದೆ, ನಂಗೆ ಡೈರೆಕ್ಟಾಗಿ ನೋಡದೇ ಇದ್ದಿದ್ದರೆ ಮೋಸ್ಟ್ಲಿ ಈಸ್ಕೊತಿದ್ವೇನೋ. ಬಟ್ ಡೈರೆಕ್ಟಾಗಿ ಬೇರೆ ನೋಡಿಬಿಟ್ಟೆ. ಸೊ ನಂಗೆ ಒಂಥರ ಕಂಫರ್ಟಬಲ್ ಆಗಿಲ್ಲ ಇಸ್ಕೊಳಕ್ಕೆ. ಸೊ ಪರ್ಚೇಸ್ ಮಾಡೋಕ್ಕೆ ಕೊಡೋ ದುಡ್ಡಿಗೆ ಸ್ವಲ್ಪ ಆದರೂ ಬೆಲೆ ಇರಬೇಕಲ್ಲ. ಶೋ ಅದಕ್ಕೆ ನೋ ಗೈಸ್. ಓಕೆ, ಇಷ್ಟೇ ಗೈಸ್. ನೆಕ್ಸ್ಟ್ ಬ್ಲಾಗಲ್ಲಿ ಮೀಟ್ ಆಗೋಣ. ಬಾಯ್.